Hi, I am Kaviraj from scoringtarget.com. In today's session, we are going to continue SSLC English question paper solution part 2. ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು SSLC ಇಂಗ್ಲಿಷ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಹಿಂದಿನ ಒಂದು ಪಾರ್ಟಲ್ಲಿ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಸೊ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ನ ಒಂದು ಪ್ರಿಪರೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿದ್ವಿ. ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು 1ರಿಂದ 18, 17ರವರೆಗೆ ಒಂದು ಪ್ರಶ್ನೆಗಳನ್ನ ನಾವು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗಿದ್ವಿ. ಅಂದ್ರೆ ಮೇನ್ ಕ್ವೆಶ್ಚನ್ ಬರೋ 1 ಇರ್ತಕ್ಕಂಥ 4 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನ ಸಾಲ್ವ್ ಮಾಡಿದ್ವಿ. ಸೊ ಅದಾದ ನಂತರ ಮೇನ್ ಕ್ವೆಶ್ಚನ್ 2 ಅಲ್ಲಿ ಬರ್ತಕ್ಕಂಥ ಡೂ ಆಸ್ ಅ ಡೈರೆಕ್ಟೆಡ್ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಿಕೆಗಳಲ್ಲಿ ಆ 12 ಕ್ವೆಶ್ಚನ್ ಮತ್ತು ಮೇನ್ ಕ್ವೆಶ್ಚನ್ 3 ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಅಂದ್ರೆ ಎಡಿಟಿಂಗ್ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತ ಈ ಮೇನ್ ಕ್ವೆಶ್ಚನ್ 3 ಏನಿದೆ ಇಲ್ಲಿವರೆಗೆ ನಾವು ಪ್ರಶ್ನೆ ಪತ್ರಿಕೆನ ಪಾರ್ಟ್ 1 ಅಲ್ಲಿ ಸಾಲ್ವ್ ಮಾಡಿದ್ವಿ. ಸೊ ನೀವು ಪಾರ್ಟ್ 1 ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ನೋಡ್ಬೋದು. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದ ಪಾರ್ಟ್ 2. ಪಾರ್ಟ್ 2 ಎಲ್ಲಿಂದ ಅಂದ್ರೆ ಮೇನ್ ಕ್ವೆಶ್ಚನ್ 5 ಇಂದ. ಯಾಕೆ ಈ ಪ್ರಶ್ನೆ ಪತ್ರಿಕೆನ ನಾವು ಪಾರ್ಟ್ ಅಲ್ಲಿ ಸಾಲ್ವ್ ಮಾಡ್ತಾ ಇದ್ರೆ ಇಡೀ 80 ಅಂಕದ ಪ್ರಶ್ನೆ ಪತ್ರಿಕೆನ ಡೀಟೇಲ್ ಆಗಿ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಲ್ಲ. ಸೊ ಇಡೀ ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋಲಿ ಮಾಡೋದು, ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ಜೊತೆಗೆ ನೋಡೋದು ಕೂಡ ತುಂಬಾ ಬೋರ್ ಆಗುತ್ತೆ. ಹೀಗಾಗಿ ನಾನು ಸ್ವಲ್ಪ ಆ ಒಂದು ಪಾರ್ಟ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೇನೆ. ಸೊ ಇದರಿಂದ ನಿಮಗೆ ಕ್ಲಿಯರ್ ಆಗಿ ಅಂದ್ರೆ ಯಾವ ಪಾಠ ಅಂದ್ರೆ ಎಷ್ಟು ಅಂಕದ ಪ್ರಶ್ನೆಗಳನ್ನ ಕೇಳಬಹುದು ಎಕ್ಸಾಮ್ಗೆ, ಯಾವ ಪ್ರಶ್ನೆಗಳು ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಈ ಇಂಪಾರ್ಟೆಂಟ್ ಒಂದು ಆಧಾರದ ಮೇಲೆ ನಾವು ಇವತ್ತು ಸಾಲ್ವ್ ಮಾಡ್ತಿರೋದ್ರಿಂದ ಸೊ ಪಾರ್ಟ್ಗಳನ್ನ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಈ ಪಾರ್ಟ್ 2 ಅಲ್ಲಿ ನಾವು ಡಿಸ್ಕಸ್ ಮಾಡಿದಂತ ಪ್ರಶ್ನೆ ಮತ್ತು ಉತ್ತರಗಳ ಏನಿದೆ ನೋಟ್ಸ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ನೋಟ್ಸ್ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು PDF ನೋಟ್ಸನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸ್ ಇರುತ್ತೆ. ಅಂದರೆ ಒಟ್ಟಾರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡು ಲಿಂಕ್ ಇರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಓಕೆ, ಸೊ ನಾವೀಗ ಪ್ರಶ್ನೆ ಸ್ಟಾರ್ಟ್ ಮಾಡೋಣ. ಮೇನ್ ಕ್ವೆಶ್ಚನ್ 4ದಿಂದ ಇಲ್ಲಿ ಏನಿದೆ ಅಂದ್ರೆ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2 or 3 sentences ಈಚ್. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಇದು ಇಲ್ಲಿ ಒಟ್ಟಾರೆ 7 ಪ್ರಶ್ನೆಗಳಿರುತ್ತೆ, 2 ಅಂಕಗಳು. ಈ ಪ್ರಶ್ನೆಗಳನ್ನ ನಾವು ಸಾಲ್ವ್ ಮಾಡಿದ್ರೆ 14 ಅಂಕವನ್ನು ನಾವು ಪಡ್ಕೋಬಹುದು. 14 ಅಂಕ ಅಂದ್ರೆ ತುಂಬಾನೇ ಜಾಸ್ತಿನೇ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಪಾಸ್ ಆಗ್ಲಿಕ್ಕೆ ಇರೋದು ಎಷ್ಟು ಇಂಗ್ಲಿಷ್ನಲ್ಲಿ 28 ಅಂಕ. ಇದರಲ್ಲಿ 14 ಅಂದ್ರೆ 50% ಅಂಕನ ನಾವು 2 ಅಂಕದಲ್ಲಿ ಪಡ್ಕೋಬಹುದು. ಹೀಗಾಗಿ ಈ ಪಾಠಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ಒಳ್ಳೆಯದು. ಇಲ್ಲಿ ಬರ್ತಕ್ಕಂಥ ಒಟ್ಟು ಪ್ರಶ್ನೆ 7 ಇವೆ, ಪ್ಲಸ್ 2 ಆಪ್ಷನ್ ಇವೆ. ಅವುಗಳನ್ನ ಒಂದೊಂದಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಇಲ್ಲಿ 18ನೇ ಪ್ರಶ್ನೆ, ವೈ ಡಿಡ್ ಫಾದರ್ ವಾಂಟ್ ಸ್ವಾಮಿ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್? ಆಫೀಸ್ ರೂಮ್ ಅಲ್ಲಿ ಸ್ವಾಮಿಯ ತಂದೆಯವರು ಅವನು ಒಬ್ಬನನ್ನ ಮಂಗಿಸ್ಬೇಕಂತಾರೆ. ಯಾಕೆ ಮಲ್ಕೋಬೇಕು ಅಂತ ಹೇಳ್ತಾರೆ ಸ್ವಾಮಿಗೆ ಅಂತ ಪ್ರಶ್ನೆ. ಅಂದ್ರೆ ಒಟ್ಟಾರೆ ಸ್ವಾಮಿ ಆಫೀಸ್ ರೂಮ್ ಅಲ್ಲಿ ಒಬ್ಬನೇ ಮಲ್ಕೋಬೇಕು ಅಂತ ಅವ್ರ ತಂದೆಯವರು ಬಯಸ್ತಾರೆ. ಯಾಕೆ ಅಂತ ಪ್ರಶ್ನೆ. ಇದು 2 ಅಂಕದ ಪ್ರಶ್ನೆ ಆ ಹೀರೋ ಪಾಠದಿಂದ. ಸೊ ಉತ್ತರ ನೋಡ್ಕೊಂಡ್ಬರೋಣ. ಸ್ವಾಮಿಸ್ ಫಾದರ್ ವಾಂಟೆಡ್ ಹಿಮ್ ಟು ಸ್ಲೀಪ್ ಇನ್ ದ ಆಫೀಸ್ ರೂಮ್ ಟು ಟೆಸ್ಟ್ ಹಿಸ್ ಕರೇಜ್. ಎದು ಸಲುವಾಗಿ ಮುಗಿಸ್ಬೇಕಂದ್ರೆ ಆ ತರ ಇರ್ತಕ್ಕಂಥ ಒಂದು ಧೈರ್ಯವನ್ನ ಟೆಸ್ಟ್ ಮಾಡೋ ಸಲುವಾಗಿ, ಧೈರ್ಯ ಇದೆನಾ ಇಲ್ವಾ, ಎಷ್ಟಿದೆ ಅಂತ. ಅಂಡ್ ಓವರ್ಕಮ್ ಹಿಸ್ ಫಿಯರ್ ಆಫ್ ಡಾರ್ಕ್ನೆಸ್. ಇನ್ನೊಂದು ರೀಸನ್ ಏನಂದ್ರೆ ಸ್ವಾಮಿಗೆ ಭಯ, ಕತ್ತಲೆ ಆದ್ರೆ ತುಂಬಾ ಭಯ ಪಡ್ತಾ ಇದೆ. ಸೊ ಈ ಕತ್ತಲು ಅಂತಕ್ಕಂಥ ಭಯವೇನಿದೆ ಅದನ್ನ ಹೋಗಲಾಡಿಸ್ಬೇಕು. ನೋಡಿ 2 ರೀಸನ್ ಇದೆ. ಒಂದು ಕರೇಜ್ ಅನ್ನ ಟೆಸ್ಟ್ ಮಾಡೋ ಸಲುವಾಗಿ, ಇನ್ನೊಂದು ಆ ಕತ್ತಲೆ ಕಂಡ್ರೆ ಭಯ ಏನಿದೆ ಅದನ್ನ ಹೋಗಲಾಡಿಸೋ ಸಲುವಾಗಿ. ಸ್ವಾಮಿ ವಾಸ್ accustomed ಟು ಸ್ಲೀಪ್ ವಿತ್ ಹಿಸ್ ಗ್ರ್ಯಾಂಡ್ ಮದರ್. ಇನ್ನೊಂದು ಆತನ ಹತ್ರ ಒಂದು ಏನ್ ಬ್ಯಾಡ್ ಹ್ಯಾಬಿಟ್ಸ್ ಇರ್ತಂದ್ರೆ ಯಾವಾಗಲೂ ಅಜ್ಜಿ ಪಕ್ಕದಲ್ಲಿ ಮಲ್ಕೋತಾ ಇದ್ದ. ಈ ತರ ಒಂದು ಆನ್ಸರನ್ನ ಬರೀಬೇಕು ನಾವು. ನೆಕ್ಸ್ಟ್ 2ನೇ ಪ್ರಶ್ನೆ, 19ನೇ ಪ್ರಶ್ನೆ ನೋಡೋಣ. ವೈ ಡಿಡ್ ನೆಹರು ಚೂಸ್ ಡಾಕ್ಟರ್ BR ಅಂಬೇಡ್ಕರ್ ಆಸ್ ದಿ ಫಸ್ಟ್ ಲಾ ಮಿನಿಸ್ಟರ್? ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನೇ ನೆಹರು ಅವರು ನಮ್ಮ ಭಾರತ ಪ್ರಪ್ರಥಮ ಕಾನೂನು ಸಚಿವರಾಗಿ ಯಾಕೆ ನೇಮಕ ಮಾಡಿದ್ರು ಅಂತ. ಸೊ ತಮಗೆಲ್ಲ ಗೊತ್ತಿದೆ, ಭಾರತ ಪ್ರಪ್ರಥಮ ಕಾನೂನು ಸಚಿವರು ಯಾರು? ಡಾಕ್ಟರ್ BR ಅಂಬೇಡ್ಕರ್. ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಯಾರು? ನಮ್ಮ ದೇಶದ ಪ್ರಥಮ ಪ್ರಧಾನಿ ನೆಹರು ಅವರು. ಯಾಕೆ ಅಂಬೇಡ್ಕರ್ ಅವರನ್ನೇ ಕಾನೂನು ಸಚಿವರಾಗಿ ನೇಮಕ ಮಾಡಿದ್ರು ಅಂತ ಪ್ರಶ್ನೆ ಇದೆ. ಸೊ ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಈ ಪ್ರಶ್ನೆ ಉತ್ತರ ನೋಡ್ಕೊಂಡ್ಬರೋಣ. ಡಾಕ್ಟರ್ BR ಅಂಬೇಡ್ಕರ್ ಹ್ಯಾಡ್ ಗ್ರೇಟ್ ಸ್ಕಿಲ್ಸ್ ಇನ್ ದ ಫೀಲ್ಡ್ ಆಫ್ ಲಾ ಅಂಡ್ ಲೆಜಿಸ್ಲೇಷನ್. ಅಂಬೇಡ್ಕರ್ ಅವರಿಗೆ ಕಾನೂನು ಮತ್ತು ಶಾಸಕಾಂಗದ ಮೇಲೆ ಒಂದು ಕೌಶಲ್ಯವನ್ನ, ಜ್ಞಾನವನ್ನ ಪಡ್ಕೊಂಡಿದ್ರು. ಇದು ಫಸ್ಟ್ ರೀಸನ್. ಸೆಕೆಂಡ್, ಹಿ ಹ್ಯಾಡ್ ಅ ಕ್ಲಿಯರ್ ವಿಷನ್ ಆಫ್ ಅ ಸೋಷಿಯಲ್ ಜಸ್ಟಿಸ್. ಅವರಿಗೆ ಈ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ದೂರದೃಷ್ಟಿ ಇತ್ತು.
ಇನ್ನು ಮೂರನೇದು, ಹಿ ಹ್ಯಾಡ್ ಸಕ್ಸಿಡೆಡ್ ಇನ್ ಕ್ಯಾಂಪೇನ್ಸ್ ಅಗೇನ್ಸ್ಟ್ ಸೋಷಿಯಲ್ ಇನ್ಜಸ್ಟಿಸ್. ಸಾಮಾಜಿಕ ಅನ್ಯಾಯದ ವಿರುದ್ಧ ಇವರು ಕ್ಯಾಂಪೇನ್ಗಳನ್ನ ಅಂದರೆ ಹೋರಾಟಗಳನ್ನ ಮಾಡಿದ್ರು. ಈ ಮೂರು ರೀಸನ್, ಒಂದು ಲಾ ಆ್ಯಂಡ್ ಲೆಜಿಸ್ಲೇಷನಲ್ಲಿ ಜ್ಞಾನ ಇದ್ದಿದ್ದು, ಎರಡನೇದು ಸೋಷಿಯಲ್ ಜಸ್ಟಿಸ್ ಅಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ತುಂಬಾನೇ ಒಂದು ದೂರದೃಷ್ಟಿ ಇತ್ತು, ಇನ್ನು ಮೂರನೇದಾಗಿ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ರು. ಸೊ ದೀಸ್ ಇನ್ಸ್ಪೈರ್ಡ್ ನೆಹರು ಟು ಚೂಸ್ ಹಿಮ್ ಆಸ್ ದಿ ಲಾ ಮಿನಿಸ್ಟರ್. ಹೀಗಾಗಿ ನೆಹರು ಅವರು ಅಂಬೇಡ್ಕರ್ ಅವರನ್ನೇ ಕಾನೂನು ಸಚಿವರಾಗಿ ನೇಮಕ ಮಾಡ್ತಾರೆ. ಇಲ್ಲಿ ನಾನು ಕಲರಲ್ಲಿ ಹೈಲೈಟ್ ಮಾಡಿದಂಥ ಪಾಯಿಂಟ್ಸ್ ಏನಿದೆ, ಈ ಪಾಯಿಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ಎಕ್ಸಾಂಪಲ್ಲಿ ನಿಮಗೆ ಆನ್ಸರ್ ಬಿಟ್ಟ ಟೈಮಲ್ಲಿ ಈ ಪಾಯಿಂಟ್ಸ್ ಒಳಗೆ ನಾವು ಫ್ಲೋವಿಂಗ್ ಲೈನ್ ಅಥವಾ ಅಂಡರ್ಲೈನ್ಗಳನ್ನ ಮಾಡಿ ಹೈಲೈಟ್ ಮಾಡಿ, ಇದರಿಂದ ಆನ್ಸರ್ ಶೀಟ್ ನೀಟ್ ಅನಿಸುತ್ತೆ, ಜೊತೆಗೆ ಒಳ್ಳೆ ಅಂಕವನ್ನು ಸ್ಕೋರ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಈಗ 20ನೇ ಪ್ರಶ್ನೆ. ವೈ ಹ್ಯಾಡ್ ದೇ ಹ್ಯಾಡ್ ಕಮ್ ವಿತ್ ಹೈ ಹೋಪ್ಸ್, ವಾಟ್ ವೇರ್ ದೇರ್ ಹೈ ಹೋಪ್ಸ್? ಅವರು ದೊಡ್ಡ ಭರವಸೆಗಳನ್ನ ಇಟ್ಕೊಂಡು ಬಂದಿದ್ರು. ಆ ದೊಡ್ಡ ಭರವಸೆಗಳು ಯಾವುದಾಗಿದ್ವು ಅಂತ ಪ್ರಶ್ನೆ. ಇದು ನಮ್ಗೆ ಯಾವ ಪಾಠದಿಂದ ಅಂತ ನಮ್ಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ಅನಂತಿಗೆ ಬಾಂಬೆಗೆ ಕರ್ಕೊಂಡು ಹೋಗಿದ್ರಲ್ಲ, ಆ ಒಂದು ಪಾಠ ಅಂದರೆ ದ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಈ ಒಂದು ಪ್ರಶ್ನೆ. ಕಾನ್ಸೆಪ್ಟ್ ಕಲರ್ಸ್ ಆಫ್ ಸೈನ್ಸ್ ಯಾವುದಿದು? ಅನಂತ್ ಕಾನ್ಸೆಪ್ಟ್ ಪಾಠ ಇರುತ್ತೆ ಇದು, ಯಾಕಂದರೆ ಇಲ್ಲಿ ಅನಂತಿಗೆ ಇರ್ತಕ್ಕಂಥ ಸಮಸ್ಯೆ ಸತೀಶಿಂದಲ್ಲ. ಓಕೆ, ಇದು ಕಾನ್ಸೆಪ್ಟ್ ಪಾಠ. ಸೊ ಎದಕ್ಕೆ ಬಂದಿದ್ರು ಅವರು, ಒಂದು ಯಾವ ಭರವಸೆ ಇಟ್ಕೊಂಡು ಬಂದಿದ್ರು ಅಂತ ಪ್ರಶ್ನೆ. ಉತ್ತರ ನೋಡ್ಕೊಂಬರೋಣ. ಓಕೆ, 20ನೇ ಪ್ರಶ್ನೆ ಉತ್ತರ. ಅನಂತ್ಸ್ ಪೇರೆಂಟ್ಸ್ ಹ್ಯಾಡ್ ಅ ಹೈ ಹೋಪ್ಸ್ ಆ್ಯಂಡ್ ಹ್ಯಾಡ್ ಬಿಲೀಫ್ ಇನ್ ಮಾಡರ್ನ್ ಸೈನ್ಸ್. ಆಧುನಿಕ ವಿಜ್ಞಾನದಲ್ಲಿ ಅನಂತನ ಪೇರೆಂಟ್ಸ್ ಅವರು ಭರವಸೆ ಇಟ್ಕೊಂಡು ಅವರು ಬಂದಿದ್ರು. His parents had the high hopes that ಅನಂತ್ ವಿಲ್ ಬಿ ಕ್ಯೂರ್ಡ್. ಅನಂತ್ಗೆ ಕ್ಯಾನ್ಸರಿಂದ ಕ್ಯೂರ್ ಆಗುತ್ತೆ ಅಂತಕ್ಕಂಥ ಒಂದು ಹೋಪ್. ಆ್ಯಂಡ್ ಹಿ ವಿಲ್ ಬಿ ಟು ವಾಕ್, ಏಬಲ್ ಟು ವಾಕ್, ರನ್ ಆ್ಯಂಡ್ ಪ್ಲೇ ಟೇಬಲ್ ಟೆನ್ನಿಸ್. ಇನ್ನು ಮತ್ತೆ ಯಾವ್ಯಾವ ಕಾರಣಕ್ಕೆ ಅವ್ರು ಬಂದಿದ್ರು? ಒಂದು, ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನೋ ಒಂದು ಆಸೆಯಿಂದ ಬಂದಿದ್ರು. ಮತ್ತು ಆತ ಮೊದಲಿನ ಥರ ವಾಕ್ ಮಾಡ್ತಾನೆ, ರನ್ ಮಾಡ್ತಾನೆ, ಟೇಬಲ್ ಟೆನ್ನಿಸನ್ನು ನುಡಿಸ್ತಾನೆ, ಒಂದು ಆಡ್ತಾನೆ. ಈ ಥರದ ಒಂದು ಪಾಯಿಂಟ್ಸನ್ನು ಇಟ್ಕೊಂಡು ಅವರು ಆ ಒಂದು ಭರವಸೆ ಮೇಲೆ ಬಾಂಬೆಗೆ ಬಂದಿದ್ದರು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 21ನೇ ಪ್ರಶ್ನೆ. ಹೌ ಡಿಡ್ ಸೈಂಟಿಸ್ಟ್ಸ್ ವರ್ಕ್ ಡಿಸ್ಪೈಟ್ ಡಿಫ್ರೆನ್ಸಸ್? ಹಲವಾರು ಭಿನ್ನತೆಗಳು ಇದ್ದರೂ ಕೂಡ ವಿಜ್ಞಾನಿಗಳು ಯಾವ ಥರ ಕೆಲಸ ಮಾಡಬೇಕಾಗಿತ್ತು ಅಂತ. ಇದು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ. ಅಂದರೆ ಬೇರೆ ಬೇರೆ ದೇಶದ ವಿಜ್ಞಾನಿಗಳೆಲ್ಲ ಒಂದು ಕಡೆ ಕೂಡ್ಕೊಂಡಿದ್ರು. ಅವರ ಒಂದು ದೇಶ ಆಗಿರ್ಬೋದು, ಅವರ ಭಾಷೆ ಆಗಿರ್ಬೋದು, ಅವರ ಆಚಾರ ವಿಚಾರಗಳು ಎಲ್ಲೂ ಕೂಡ ಡಿಫ್ರೆನ್ಸ್ ಆಗಿದ್ರು ಕೂಡ ಅವ್ರು ಯಾವ ಥರ ಕೆಲಸ ಮಾಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆ. ಓಕೆ, ಆನ್ಸರ್ ನೋಡ್ಕೊಂಬರೋಣ. ಸೈಂಟಿಸ್ಟ್ಸ್ ಶುಡ್ ಗಿವ್ ಅಪ್ ದೇರ್ ಕಲ್ಚರಲ್ ಡಿಫ್ರೆನ್ಸಸ್ ಆ್ಯಂಡ್ ವರ್ಕ್ ಹಾರ್ಡ್ ಫಾರ್ ದಿ ಬೆನಿಫಿಟ್ಸ್ ಆಫ್ ದಿ ಹೋಲ್ ಮ್ಯಾನ್ಕೈಂಡ್. ಸೊ ಅವರು ಎಂಥ ಒಂದು ಸಾಂಸ್ಕೃತಿಕವಾಗಿ ಎಷ್ಟೇ ಭಿನ್ನತೆ ಇದ್ದರೂ ಕೂಡ ಒಂದು ಜನಸಾಮಾನ್ಯರ ಮನುಕುಲದ ಏಳಿಗೆಗಾಗಿ ಅವರೆಲ್ಲ ಒಗ್ಗಟ್ಟಾಗಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿತ್ತು, ಸಂಶೋಧನೆ ಮಾಡಬೇಕಾಗಿತ್ತು. ಸೈಂಟಿಸ್ಟ್ ವೇರ್ ಏಬಲ್ ಟು ವರ್ಕ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್ ಟು ನೋ ಟು ಬಿ ಟ್ರೂ. ಅಂದರೆ ಅವರು ಎಷ್ಟೇ ಒಂದು ಒಂದು ತಮ್ಮ ಪ್ರತಿಭೆಯಲ್ಲಿ, ತಮ್ಮ ಭಾಷೆಯಲ್ಲಿ, ತಮ್ಮ ವೈವಿಧ್ಯತೆಯನ್ನು ಹೊಂದಿದ್ರು ಕೂಡ ಅವಾಗೆಲ್ಲವನ್ನು ಬದಿಗಿಟ್ಟು ಪ್ರತಿಯೊಬ್ಬರಿಗೊಬ್ಬರು ಗೌರವಗಳನ್ನು, ತಮ್ಮ ಸ್ಥಾನಮಾನವನ್ನು ಕೊಡ್ತಾ ಅವರು ಮನುಕುಲದ ಏಳಿಗೆಗಾಗಿ ಸಂಶೋಧನೆಯನ್ನು ಮಾಡಬೇಕಾಗಿತ್ತು. ಇದು ಆನ್ಸರ್. ಓಕೆ, ನೆಕ್ಸ್ಟ್ 22ನೇ ಪ್ರಶ್ನೆ. ವೈ ಡಸ್ ದ ಜಾಜ್ ಪ್ಲೇಯರ್ ಕೀಪ್ ಹಿಸ್ ಹೆಡ್ ಡೌನ್? ಜಾಜ್ ಪ್ಲೇಯರ್ ಯಾವಾಗೂ ತನ್ನ ತಲೆಯನ್ನು ಕೆಳಗೆ ಮಾಡಿ ನಿಲ್ತಾ ಇದ್ದ ಯಾಕೆ? ನಾವು ನೋಡಿದ್ವಿ ಜಾಜ್ ಪೊಯಮ್ 2 ಅಲ್ಲಿ ಬರ್ತಕ್ಕಂಥ ಈ ಒಂದು ಪ್ರಶ್ನೆ. ಈ ಪೊಯಮಲ್ಲಿ ಜಾಜ್ ಪ್ಲೇಯರ್ ಯಾವಾಗಲೂ ತನ್ನ ತಲೆಯನ್ನು ಕೆಳಗಡೆ ಮಾಡಿ ಮೀತಾ ಇದ್ದ ಯಾಕೆ ಅಂತ ಪ್ರಶ್ನೆ ಇದೆ. ಸೊ ಆನ್ಸರ್ ನೋಡ್ಕೊಂಬರೋಣ. ಓಕೆ, 22 ಪ್ರಶ್ನೆ ಆನ್ಸರ್. ಜಾಜ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಬಿಕಾಸ್ ಹಿ ಈಸ್ ಓಲ್ಡ್ ಮ್ಯಾನ್. ಯಾಕೆ ಆತನು ಯಾವಾಗಲೂ ತನ್ನ ತಲೆಯನ್ನು ಕೆಳಗೆ ಮಾಡ್ತಿದ್ದ ಅಂದರೆ ಒಂದು ಕಾರಣ, ಆತನಿಗೆ ತುಂಬ ವಯಸ್ಸಾಗಿತ್ತು. ಬರ್ಡನ್ಡ್ ಬೈ ಲೈಫ್ಸ್ ಹಾರ್ಡ್ಶಿಪ್ಸ್, ಜೀವನದ ಕಷ್ಟಗಳನ್ನು ತುಂಬ ಆತ ಎದುರಿಸಿ ಕಷ್ಟಪಟ್ಟು ಬಂದಿದ್ದ. ಇದು ಎರಡನೇ ರೀಸನ್. ಫೀಲಿಂಗ್ ಅ ಸೆನ್ಸ್ ಆಫ್ ವಿಯರಿನೆಸ್. ವಿಯರಿನೆಸ್ ಅಂದರೆ ಟೈರ್ಡ್ ಆಗೋದು, ಆಸಕ್ತಿಯನ್ನು ಕಳ್ಕೊಳ್ಳೋದು. ಆ್ಯಂಡ್ ಲ್ಯಾಕ್ ಆಫ್ ಎಂಥೂಸಿಸಮ್, ಉತ್ಸಾಹವನ್ನು ಕಳ್ಕೊಂಡಿದ್ದ, ತುಂಬ ಟಯರ್ಡ್ ಆಗಿಬಿಟ್ಟಿದ್ದ. ಹೀಗಾಗಿ ಆತ ಯಾವಾಗಲೂ
ತನ್ನ ತಲೆಯನ್ನ ಕೆಳಗಡೆ ಮಾಡಿ ನಿಲ್ತಾ ಇದ್ದ. ಈ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ಬರೀಬೇಕು. ಅಂದ್ರೆ ವಯಸ್ಸಾಗಿತ್ತು, ತುಂಬಾ ಕಷ್ಟಗಳನ್ನು ಎದುರಿಸಿ ಬಂದಿದ್ದ, ಆಯಾಸ ಮತ್ತು ದಣಿವಾಗಿತ್ತು. ನೆಕ್ಸ್ಟ್ 23ನೇ ಪ್ರಶ್ನೆ ನೋಡೋಣ. ಇಲ್ಲಿ 23 ಮತ್ತು 24ನೇ ಪ್ರಶ್ನೆಗಳೇನಿವೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಪ್ರಶ್ನೆ 23 ಮತ್ತು 24 ಪ್ರಶ್ನೆಗಳು, ಈ ಪ್ರಶ್ನೆಗಳು ಎರಡು ಯಾವಾಗಲೂ ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳಿಂದ ಇರುತ್ತೆ. ನಮಗೆ ಸಪ್ಲಿಮೆಂಟರಿ ರೀಡಿಂಗ್ ಪಾಠಗಳು 4 ಇದೆ. ಆ 4 ಪಾಠಗಳಿಂದ ಈ ಪ್ರಶ್ನೆ ಇರುತ್ತೆ. ನಮ್ಗೆ ಇಲ್ಲಿ 2 ಪ್ರಶ್ನೆ, ಒಂದೊಂದು ಪ್ರಶ್ನೆಗೆ ಒಂದೊಂದು ಆಪ್ಷನ್ ಕೊಟ್ಟಿರ್ತಾರೆ. ಈಗ ನೋಡಿ 23ನೇ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಕೊಟ್ಟಿದ್ದಾರೆ. ಒಂದು ಆಪ್ಷನ್ ಯಾವುದಾದ್ರೂ ನೀವು ಒಂದನ್ನೇ ಬರೀಬೇಕು. ಅದೇ ಥರ 24ನೇ ಪ್ರಶ್ನೆಯಲ್ಲಿ 2 ಸಪ್ಲಿಮೆಂಟರಿ ರೀಡಿಂಗ್ನ ಪ್ರಶ್ನೆ ಇರುತ್ತೆ. ಯಾವುದಾದ್ರೂ ನೀವು ಒಂದನ್ನು ಮಾತ್ರ ನೀವು ಆಯ್ಕೆ ಮಾಡ್ಕೊಂಡು ಇಲ್ಲಿ ಬರೀಬೇಕಾಗುತ್ತೆ. ಅಂದರೆ ಒಟ್ಟಾರೆ ಹೇಳೋ ಉದ್ದೇಶ ಏನಂದರೆ 4 ಸಪ್ಲಿಮೆಂಟರಿ ಇದ್ದರೂ ಕೂಡ ನಾವು ಇಲ್ಲಿ ಬರೀಬೇಕಾದದ್ದು 2 ಪಾಠದ ಮಾತ್ರ. ನೋಡಿ 24ನೇ ಪ್ರಶ್ನೆ. 23ನೇ ಪ್ರಶ್ನೆ ನೋಡೋಣ. ವೈ ಹ್ಯಾಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್? ಇದು ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಅವರು ಮೋಹನನ ಮನೆಗೆ ಯಾಕೆ ಬಂದಿದ್ರು ಅಂತ. ಒಂದು ವೇಳೆ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದರೆ ನೀವು ಈ ಚಾಯ್ಸ್ ಇರ್ತಕ್ಕಂಥ ಈ ಪ್ರಶ್ನೆ ಉತ್ತರ ಬರಿಬೋದು. ವಾಟ್ ಡು ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಅಂದರೆ ಡೋಲ್ಮಾ ಅವರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ ಅಂತ ಪ್ರಶ್ನೆ. ಇದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಪಾಠದಿಂದ ಈ ಪ್ರಶ್ನೆ ಇದೆ. ಒಂದು ನಾರಾಯಣಪುರ ಇನ್ಸಿಡೆಂಟ್, ಒಂದು ಆನ್ ಟಾಪ್ ಆಫ್ ದಿ ವರ್ಲ್ಡ್. ಸೊ ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಅದು ಬರಿಬೋದು. ಬಟ್ ನಾನು ಇಲ್ಲಿ 2 ಪ್ರಶ್ನೆಗಳ ಉತ್ತರವನ್ನು ಕೊಟ್ಟಿರ್ತೀನಿ ನಿಮ್ಮ ಒಂದು ಸ್ಟಡಿಗಾಗಿ. ನೋಡಿ, ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ರು? ಆನ್ಸರ್: ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ವಾರ್ನ್ ಅಬೌಟ್ ಪೊಲೀಸ್ ರೇಡ್. ಎದಕ್ಕೆ ಬಂದಿದ್ರು ಅಂದರೆ ಬ್ರಿಟಿಷ್ ಪೊಲೀಸರು ತಮ್ಮ ಮನೆಯ ಮೇಲೆ ರೇಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನ ಅವರಿಗೆ ಕೊಡೋ ಸಲುವಾಗಿ. ಮೋಹನನ ಮನೆ ಮೇಲೆ ಬ್ರಿಟಿಷರು ರೇಡ್ ಮಾಡೋರಿದ್ರು. 1 ಪಾಯಿಂಟ್. ಆ್ಯಂಡ್ ಹಿ ಕೇಮ್ ಟು ಹೆಲ್ಪ್ ದೆಮ್ ಬೈ ಟೇಕಿಂಗ್ ದ ಮಷೀನ್ ಅವೇ. ಇನ್ನು ಅವ್ರ ಹತ್ರ ಇರ್ತಕ್ಕಂಥ ಮಷೀನನ್ನು ತೆಗೆದುಕೊಂಡು ಅವ್ರಿಗೆ ಹೆಲ್ಪ್ ಮಾಡಬೇಕಾಗಿತ್ತು. ಯಾಕಂದ್ರೆ ಮಷೀನ್ ಸಲುವಾಗಿನೇ ಬ್ರಿಟಿಷ್ ಆಫೀಸರ್ ಅವ್ರ ಮನೆ ಮೇಲೆ ರೇಡ್ ಮಾಡೋರಿದ್ದರು. ಸೊ ಆ ಮಷೀನನ್ನು ತೆಗೆದುಕೊಂಡು ಹೋಗಿ ಬಚ್ಚಿಡಬೇಕು. ಟು ಅವಾಯ್ಡ್ ಟ್ರಬಲ್ ವಿತ್ ದ ಅಥಾರಿಟೀಸ್. ಇಲ್ಲಿ ಅಥಾರಿಟೀಸ್ ಅಂದರೆ ಬ್ರಿಟಿಷರ ಒಂದು ತೊಂದರೆಯಿಂದ ತಪ್ಪಿಸುವ ಸಲುವಾಗಿ ಮೋಹನ್ ಕುಟುಂಬಕ್ಕೆ ಅವರೇ ಮಾಡ್ತಾರೆ ಅಂದರೆ ವಾರ್ನಿಂಗ್ ಕೊಡ್ತಾರೆ, ಜೊತೆಗೆ ಆ ಮಷೀನನ್ನು ತೆಗೆದುಕೊಂಡು ಸಹಾಯ ಮಾಡ್ತಾರೆ. ಇನ್ನು ಇಲ್ಲಿ ನಾನು ಹೇಳಿದೆ ಚಾಯ್ಸ್ ಪ್ರಶ್ನೆಯಾಗಿ ಡಿಕ್ಕಿ ಡೋಲ್ಮಾ ಅವ್ರ ಬಗ್ಗೆ ಕೇಳಿದ್ರು ಅಂತ. ವಾಟ್ ಡು ವಿ ಲರ್ನ್ ಫ್ರಮ್ ಡೋಲ್ಮಾಸ್ ಲೈಫ್? ಡಿಕ್ಕಿ ಡೋಲ್ಮಾ ಅವರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ? ಇದು ಉತ್ತರ ನೋಡೋಣ. ಸೊ ನೀವು ಯಾವುದಾದ್ರೂ ಒಂದನ್ನು ಮಾತ್ರ ಬರೀಬೇಕಾಗುತ್ತೆ. ಡಿಕ್ಕಿ ಡೋಲ್ಮಾಸ್ ಲೈಫ್ ಟೀಚಸ್ ಅಸ್ ದ್ಯಾಟ್ ವಿ ಕ್ಯಾನ್ ಓವರ್ಕಮ್ ಚಾಲೆಂಜಸ್ ವಿತ್ ಅ ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಆ್ಯಂಡ್ ಪ್ಯಾಷನ್. ಸೊ ಡಿಕ್ಕಿ ಡೋಲ್ಮಾ ಅವರ ಜೀವನದಿಂದ ನಾವು ಏನು ಕಲ್ತ್ಕೋತೀವಿ ಅಂದರೆ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಎದುರಿಸಬೇಕು. ಯಾವುದೇ ಅಂದರೆ ತುಂಬ ಕಷ್ಟಪಟ್ಟು ಅವುಗಳನ್ನ ಎದುರಿಸಬೇಕು. ಹಾರ್ಡ್ ವರ್ಕ್, ಡಿಟರ್ಮಿನೇಷನ್ ಅಂದರೆ ದೃಢವಾದ ನಿರ್ಧಾರ ಮತ್ತು ಪ್ಯಾಷನ್, ಈ ಒಂದು ಕ್ವಾಲಿಟಿಗಳನ್ನ ಬೆಳೆಸ್ಕೊಂಡು ಅವುಗಳನ್ನ ನಾವು ಎದುರಿಸಬೇಕು ಅಂತ. ವೆನ್ ಎವರ್ ಹರ್ಡಲ್ಸ್ ಕಮ್, ಹರ್ಡಲ್ಸ್ ಅಂದರೆ ಕಷ್ಟಗಳು, ವಿ ಮಸ್ಟ್ ಫೇಸ್ ದೆಮ್ ಬೋಲ್ಡ್ಲಿ. ನಮಗೆ ಯಾವಾಗಿನಾದರೂ ಜೀವನದಲ್ಲಿ ಏನೇ ಕಷ್ಟಗಳು ಬಂದರೂ ಕೂಡ ಅವುಗಳನ್ನ ಬೋಲ್ಡಾಗಿ ಅಂದರೆ ಧೈರ್ಯವಾಗಿ ನಾವು ಅವುಗಳನ್ನ ಎದುರಿಸಬೇಕು. ಇನ್ನು ಡೋಲ್ಮಾಸ್ ಡಿಟರ್ಮಿನೇಷನ್, ಹಾರ್ಡ್ ವರ್ಕ್ ಆ್ಯಂಡ್ ಜೀಲ್ ಫಾರ್ ದಿ ವರ್ಕ್ ಇಸ್ ಎಮ್ಯುಲೇಟಿಂಗ್. ಎಮ್ಯುಲೇಟಿಂಗ್ ಅಂದ್ರೆ ಏನು? ಅನುಸರಿಸಬಹುದು ಅಂತ. ಅಂದರೆ ಡಿಕ್ಕಿ ಡೋಲ್ಮಾ ಅವ್ರ ಅವ್ರ ಹತ್ರ ಇರ್ತಕ್ಕಂಥ ಒಂದು ಈ ದೃಢವಾದ ನಿರ್ಧಾರ, ಕಠಿಣ ಒಂದು ಪರಿಶ್ರಮ ಮತ್ತು ಉತ್ಸಾಹ, ಇವುಗಳನ್ನ ನಾವು ಅನುಸರಿಸತಕ್ಕಂಥ ಒಂದು ಗುಣಧರ್ಮಗಳು, ಕ್ವಾಲಿಟಿಗಳು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಈಗ ಮೇನ್ ಕ್ವೆಶನ್ ಬರೋ 24 ಹೌ ಡು ಯು ಸೇ ದ್ಯಾಟ್ ಹನೀಫ್ ಈಸ್ ಅನ್ ಇಂಟ್ರೋವರ್ಟ್? ಈ ಪ್ರಶ್ನೆಗೆ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ. ಯಾವುದಂದ್ರೆ ಹೌ ಡಿಡ್ ವಾಂಗ್ಜಿಯಾ ರಿಯಾಕ್ಟ್ ಟು ದಿ ಸೆಕೆಂಡ್ ಮೋನ್ಸ್ಟರ್? ಇಲ್ಲಿ 24ನೇ ಪ್ರಶ್ನೆಯಲ್ಲಿ ಮೊದಲನೇ ಯಾವುದು? ಹನೀಫ್ ಒಬ್ಬ ಇಂಟ್ರೋವರ್ಟ್ ಇದ್ದ ಅಂತ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಇದೆ. ಇದು ಯಾವ ಪಾಠದ್ದು ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಹನೀಫುದ್ದಿಂದ ಒಂದು ಪಾಠ ಇದೆ ನೋಡಿ, ಅ ಗ್ರೇಟ್ ಮಾರ್ಟಿರ್ ಎವರ್ ಚೆರಿಸ್ಡ್, ಸಪ್ಲಿಮೆಂಟರಿ ರೀಡಿಂಗ್ದಿಂದ. ಇಲ್ಲಿ ಆಪ್ಷನ್ಗೆ ಯಾವುದಿದೆ? ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಇದೆ. ಸೊ ಯಾವುದಾದ್ರೂ ಎರಡರಲ್ಲಿ ಒಂದು ಬರೀಬೇಕು. ಇಲ್ಲಿಗೆ ನಾನು ಎರಡು ಕೂಡ ಆನ್ಸರನ್ನು ಸಾಲ್ವ್ ಮಾಡ್ತೀನಿ ನಿಮ್ಮ ಸ್ಟಡಿ ಪರ್ಪೋಸ್. ನೋಡೋಣ 24ನೇ ಪ್ರಶ್ನೆ ಏನಿದೆ. ಹೌ ಡು ಯು ಸೇ ದಟ್ ಹನೀಫ್ ಈಸ್ ಅನ್ ಇಂಟ್ರೋವರ್ಟ್? ಇಂಟ್ರೋವರ್ಟ್ ಅಂದರೆ ಏಕಾಂಗಿ, ಒಂಟಿತನ. ಹನೀಫ್ ಒಂಟಿಯಾಗಿರ್ತಿದ್ದ ಅನ್ನೋದು ಹೇಗೆ ಹೇಳ್ತೀರಾ? ಆನ್ಸರ್: ದ ರೈಟರ್ ಡಿಸ್ಕ್ರೈಬ್ಡ್ ಹನೀಫ್ ಆಸ್ ಅನ್ ಇಂಟ್ರೋವರ್ಟ್. ಇಲ್ಲಿ ಲೇಖಕರು ಹನೀಫ್ ನನ್ನ ಒಂಟಿ ಅಂತ
ಏಕಾಂಗಿ ಅಂತ ವರ್ಣಿಸ್ತಾ ಇದ್ರು. ಹಿ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಬೈ ದಿ ಟೈಮ್ ವೆನ್ ಈ ವಾಸ್ 14 ಇಯರ್ಸ್ ಓಲ್ಡ್. 14 ವರ್ಷಕ್ಕಿಂತ ಮುಂಚೆ ಹನೀಫ್ ಯಾವಾಗಲೂ ಒಂಟಿಯಾಗಿರ್ತದ. 14 ವರ್ಷದ ನಂತರ ಮಾತ್ರ ಆತ ಫ್ರೆಂಡ್ಶಿಪ್ ಅನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಿ ಆಲ್ವೇಸ್ ಸ್ಟುಡ್ ಫಸ್ಟ್ ಟು ಹೆಲ್ಪ್ ಅದರ್ಸ್ ಬಿಕಾಸ್ ಇಟ್ ಗೇವ್ ಹಿಮ್ ಪ್ಲೆಜರ್. ಇನ್ನು 14 ವರ್ಷದ ನಂತರ ಫ್ರೆಂಡ್ಶಿಪ್ ಅನ್ನು ಬೆಳೆಸ್ಕೊತಾ ಹೊರಗಡೆ ಹೋಗ್ತಾ ಇತರರಿಗೆ ಸಹಾಯ ಮಾಡೋದ್ರಲ್ಲಿ ತನ್ನ ಜೀವನವನ್ನು ಕಳೀತಾ ಇದ್ದ. ಯಾಕೆ ಸಹಾಯ ಮಾಡ್ತಿತ್ತಂದ್ರೆ ಅದರಿಂದ ಅವರು ಹನೀಫ್ಗೆ ಪ್ಲೆಜರ್ ಸಿಗ್ತಾ ಇತ್ತು, ಆನಂದ ಸಂತೋಷ ಸಿಗ್ತಾ ಇತ್ತು. ಈ ತರ ಆತನ ಒಂಟಿತನದ ಬಗ್ಗೆ ಇಲ್ಲಿ ಲೇಖಕರು ವರ್ಣಿಸಿದ್ದಾರೆ. ಈ ಪ್ರಶ್ನೆ ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಈ ಪ್ರಶ್ನೆ ಆಪ್ಷನ್ ಆಗಿ ಬರಿಬಹುದು. ಯಾವುದು? ಹೌ ಡಿಡ್ ವಾಂಗ್ಜಿಯಾ ರಿಯಾಕ್ಟ್ ಟು ದಿಸ್ ಸೆಕೆಂಡ್ ಮಾನ್ಸ್ಟರ್? ಸೆಕೆಂಡ್ ಮಾನ್ಸ್ಟರ್, ಎರಡನೇ ಒಂದು ರಾಕ್ಷಸ ಏನಿತ್ತು, ಆ ರಾಕ್ಷಸಿಗೆ ವಾಂಗ್ಜಿಯಾ ಯಾವ ತರ ಪ್ರತಿಕ್ರಿಯೆ ಕೊಟ್ಟ ಅಂದ್ರೆ, ಎರಡನೇ ಮಾನ್ಸ್ಟರ್ ವಾಂಗ್ಜಿಯಾಗಿ ಹೇಳುತ್ತೆ, ಒಂದು ಚಾಲೆಂಜ್ ಇಡುತ್ತೆ. ಆ ಚಾಲೆಂಜ್ ನೀವು ಮಾಡಿದ್ರೆ ಮಾತ್ರ ನಾನು ಮುಂದೆ ಹುಡುಗಿ ಅವಕಾಶ ಕೊಡ್ತೀನಿ ಅಂತ, ಬರ್ಡ್ ಆಫ್ ಹ್ಯಾಪಿನೆಸ್ ತಲಕ್ಕೆ ಅವಕಾಶ ಕೊಡ್ತೀನಿ ಅಂತ. ಸೊ ಅವಾಗ ವಾಂಗ್ಜಿಯಾ ಏನು ಉತ್ತರ ಕೊಟ್ಟ ಆ ಮಾನ್ಸ್ಟರ್ಗೆ ಅಂತ? ಆನ್ಸರ್: ದ ಸೆಕೆಂಡ್ ಮಾನ್ಸ್ಟರ್ ಆರ್ಡರ್ಡ್ ವಾಂಗ್ಜಿಯಾ ಟು ಪಾಯ್ಸನ್ ದ ಓಲ್ಡ್ ಗ್ಯಾಫರ್. ಇಲ್ಲಿ ಸೆಕೆಂಡ್ ಮಾನ್ಸ್ಟರ್ ಏನು ಚಾಲೆಂಜ್ ಇಡುತ್ತೆ ಅಂದರೆ ವಾಂಗ್ಜಿಯಾಗೆ, ಓಲ್ಡ್ ಗ್ಯಾಫರ್ ಸಿಲ್ಲಂಗ್ ಏನಿರ್ತಾನೆ ಆತನನ್ನ, ಆ ಒಂದು ಅಜ್ಜನನ್ನ ಔಷಧಿಗಳ ಕೂಡಿಸಿ ಕೊಂದು ಹಾಕುವ ಅಂತ ವಾಂಗ್ಜಿಯಾನಿಗೆ ಹೇಳುತ್ತೆ. ಬಟ್ ವಾಂಗ್ಜಿಯಾ ರೆಫ್ಯೂಸ್ಡ್ ಅಂದ್ರೆ ತಿರಸ್ಕರಿಸೋದು. ಬಟ್ ವಾಂಗ್ಜಿಯಾ ಒಪ್ಕೊಳ್ಳಿಲ್ಲ, ತಿರಸ್ಕಾರ ಮಾಡ್ದ, ನಾನು ಆ ಥರ ಮಾಡೋದಿಲ್ಲ ಅಂತ. ಏನು ಹೇಳ್ತಾನೆ? ಸೇಯಿಂಗ್ ಐ ಲವ್ ಮೈ ಓನ್ ಗ್ರ್ಯಾಂಡ್ ಪಾ ಸೊ ಐ ವಿಲ್ ನಾಟ್ ಹಾರ್ಮ್ ಅದರ್ಸ್. ನನಗೆ ನಮ್ಮ ತಾತ ಅಂದರೆ ತುಂಬ ಇಷ್ಟ, ಹೀಗಾಗಿ ಮತ್ತೊಬ್ಬರು ತಾತಂದಿರನ್ನ ನಾನು ಕೊಂದು ಹಾಕೋದಿಲ್ಲ, ಅವ್ರಿಗೆ ತೊಂದರೆ ಕೊಡೋದಿಲ್ಲ ಅಂತ ಹೇಳ್ತಾನೆ. ಈ ಥರ ಹೇಳಿ ರಿಪ್ಲೈನ ಕೊಡ್ತಾನೆ. ಸೊ ಇಷ್ಟು ಇಂಪಾರ್ಟೆಂಟ್ ಆದ ಪ್ರಶ್ನೆಗಳು ಮತ್ತು ಉತ್ತರಗಳು. ಸೊ ಈ ಎಲ್ಲ ಪ್ರಶ್ನೆಗಳನ್ನ ನೀವು ಆನ್ಸರ್ ಶೀಟಲ್ಲಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ನಿಮ್ಮ ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನು ಇವು ಕೂಡ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈಗಾಗಲೇ ನಾನು SSLC ವಿದ್ಯಾರ್ಥಿಗಳಿಗೆ ಎಲ್ಲ ವಿಷಯಗಳ ಎಲ್ಲ ಮಾಧ್ಯಮಗಳ 5 ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ಗಳ ವಿಡಿಯೋ ಮಾಡಿರ್ತೀನಿ ಮತ್ತು ಅದರ ನೋಟ್ಸ್ ಕೂಡ ಇದೆ. ಸೊ ಅದರ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ತುಂಬ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೋತೀನಿ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.